ಜನಸಾಮಾನ್ಯರಿಗೆ ಮತ್ತೆ ತೈಲ ಬೆಲೆ ಏರಿಕೆಯ ಶಾಕ್ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಮೊನ್ನೆ ಮೋದಿ ಅವರು ಮಿತವಾಗಿ ಬಳಸಿ ಪೆಟ್ರೋಲ್ ಡೀಸೆಲ್ನ ಅಂತ ಹೇಳಿದ ಬೆನ್ನಲ್ಲೇ ಇದೀಗ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸದೆ ಬೇರೆ ದಾರಿಯೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಪೆಟ್ರೋಲ್ ದರವನ್ನು 105 ರೂಪಾಯಿ 21 ಪೈಸೆಗೆ ಏರಿಕೆ ಮಾಡಿದೆ. ಡೀಸೆಲ್ ದರವನ್ನು ಪ್ರತಿ ಲೀಟರ್ಗೆ 93 ರೂಪಾಯಿ 10 ಪೈಸೆಗೆ ಏರಿಕೆ ಮಾಡಿದೆ. ಸುಮಾರು 3 ರೂಪಾಯಿಗಳಷ್ಟು ಏರಿಕೆಯನ್ನು ಮಾಡಿದೆ. ತೈಲ ಬೆಲೆ ಜಾಸ್ತಿ ಆಗಿರೋದ್ರಿಂದ ಇವಾಗ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಸರಕು ಸಾಗಾಟದ ಬೆಲೆ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ಒಟ್ಟು ಆರ್ಥಿಕತೆಯ ಮೇಲೇನೆ ಪರಿಣಾಮ ಬೀರುವಂಥ ವಿಚಾರವಾಗಿದೆ. ಎಸ್, ಥ್ಯಾಂಕ್ ಯು. ದೇಶದ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಪೆಟ್ರೋಲ್ ಡೀಸೆಲ್ ದರ ಇವತ್ತಿಂದ ಏರಿಕೆ ಆಗಿರುವಂಥದ್ದು. HP ಪೆಟ್ರೋಲ್ ಬಂಕಲ್ಲಿ 4 ರೂಪಾಯಿ ಏರಿಕೆ ಆಗಿದ್ದರೆ ಇಂಡಿಯನ್ ಆಯಿಲ್ ಮತ್ತು BPCL ಅಲ್ಲಿ ಸರಿಸುಮಾರು 3.5 ರೂಪಾಯಿಯಷ್ಟು ಏರಿಕೆ ಆಗಿದೆ. ಇದು ಸಹಜವಾಗಿ ಜನಸಾಮಾನ್ಯರು ಇದರ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುತೇಕರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ನಿತ್ಯದ ಬದುಕಿನ ಮೇಲೆ ಇದು ಎಫೆಕ್ಟ್ ಆಗುತ್ತೆ ಅನ್ನೋ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಮಂದಿ ಸದ್ಯಕ್ಕೆ ಕೊಲ್ಲಿ ಯುದ್ಧ ನಡೀತಾ ಇರೋದರಿಂದ ದರ ಏರಿಕೆ ಅನಿವಾರ್ಯ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಇವತ್ತು ನಿಜವಾಗಿ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ಆಟೋ ಚಾಲಕರು. ಯಾಕೆಂದರೆ CNG ದರ 93 ರೂಪಾಯಿಗೆ ಏರಿಕೆಯಾಗಿದೆ. ಕೊಲ್ಲಿ ಯುದ್ಧ ಶುರುವಾಗುವ ಮುಂಚಿತವಾಗಿ ಅಂದರೆ ಫೆಬ್ರವರಿ 28ರಂದು ಸರಿಸುಮಾರು 56 ರೂಪಾಯಿ ಇದ್ದಂತಹ ದರ ಇವತ್ತು 93 ರೂಪಾಯಿ ಏರಿಕೆಯಾಗಿದೆ. ಬಟ್ ದುರಂತ ಏನಂದರೆ 1 kg ಗ್ಯಾಸ್ ದರ 56 ರೂಪಾಯಿ ಇದ್ದಂಥ ಸಂದರ್ಭದಲ್ಲಿ ಮೀಟರ್ಗೆ 36 ರೂಪಾಯಿ ಇತ್ತು. ಅಂದರೆ ಮಿನಿಮಮ್ ದರ 36 ರೂಪಾಯಿ ಇತ್ತು. ಇವತ್ತು 96 ರೂಪಾಯಿ ಆದರೂ ಕೂಡ ಅದೇ 36 ರೂಪಾಯಿಯಲ್ಲಿ ಆಟೋವನ್ನು ಓಡಿಸಿ ಬದುಕುವಂತಹ ಅನಿವಾರ್ಯ ಪರಿಸ್ಥಿತಿ ಇವತ್ತು ಬಡ ಆಟೋ ಚಾಲಕರಿಗಿದೆ. ಸರಿಸುಮಾರು ಮೊನ್ನೆ ಅಂದರೆ ಮೇ 1ರಂದು 1.5 ರೂಪಾಯಿ ಏರಿಕೆಯಾಗಿತ್ತು. 91 ರೂಪಾಯಿ 50 ಪೈಸೆ ಇದ್ದಂತಹ ದರ 93 ರೂಪಾಯಿ ಆಗಿತ್ತು. ಇದರಿಂದ ಸಹಜವಾಗಿ ಆಟೋ ಚಾಲಕರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ರೆ ಆಟೋ ಚಾಲಕರಿದ್ದವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಈ ರೀತಿಯಲ್ಲಿ ದರ ಏರಿಕೆ ನಿಮಗೆ ಇದು ಎಷ್ಟು ಎಫೆಕ್ಟ್ ಆಗ್ತಾ ಇದೆ? ತುಂಬ ಕಷ್ಟ ಆಯ್ತಿದೆ ಸರ್. ಯಾಕಂದರೆ ಇವಾಗ ಬಾಡಿಗೆ ಬೇರೆ ಬೀಳ್ತಾ ಇಲ್ಲ. ಆಮೇಲೆ ಇನ್ನೊಂದು ಎಲ್ಲ ಅದು ಇದು ಅಂದ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಸರ್. ಈಗ ಮುಂಚೆ ಎಷ್ಟಿತ್ತು ಸರ್? ಈಗ ಎಷ್ಟಿದೆ? ಮೊದಲು 52 53 ರೂಪಾಯಿ ಇತ್ತು ಸರ್. ಒಂದು ಸಡನ್ ಆಗಿ ಒಂದು 4-5 ತಿಂಗಳಿಂದ ಈಚೆಗೆ 93 ರೂಪಾಯಿ ಆಗೈತೆ ಸರ್. ಈಗ 56 ರೂಪಾಯಿ ಇದ್ದಂಥ ದರದಲ್ಲಿ ಅವಾಗ 30 ರೂಪಾಯಿ ಮೀಟ್ರಿಗೆ ಇಲ್ಲ ಸರ್. ಅವಾಗ 36 ರೂಪಾಯಿ ಇಲ್ಲ ಸರ್, 30 ರೂಪಾಯಿ ಇತ್ತು ಸರ್ ಮೀಟ್ರು. ಅವಾಗ 15 ರೂಪಾಯಿ 30 ರೂಪಾಯಿ ಇತ್ತು. ಇವಾಗ 36 ರೂಪಾಯಿ ಮಾಡಿರೋದು, 18 ರೂಪಾಯಿ ಮಾಡಿರೋದು. ಈಗ ಸದ್ಯದಲ್ಲಿ ಒಂದು 3-4 ತಿಂಗಳಿಂದ ಈಚೆಗೆ ಸರ್ 36 ರೂಪಾಯಿ ಮಾಡಿರೋದು. ಇಲ್ಲಿ ಸಿಬ್ಬಂದಿ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸಲು ಪ್ರಯತ್ನ ಪಡ್ತೀನಿ. ಮೇಡಮ್, ಇದು ಯಾವಾಗ ಏರಿಕೆ ಆಯಿತು? ಮಾತಾಡಂಗಿಲ್ಲ, ಬೈತಾರೆ. ಓಕೆ, ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಬಟ್ ಇಲ್ಲಿ ಸದ್ಯಕ್ಕೆ ಆಟೋ CNG ದರ ಏನಿದೆ ನೋಡ್ತಾ ಇರುವ 93 ರೂಪಾಯಿ ಆಗಿದೆ. ಇದರಿಂದ ಆಟೋ ಚಾಲಕರ ನಿತ್ಯದ ಬದುಕಿನ ಮೇಲೆ ಇದು ಎಫೆಕ್ಟ್ ಆಗ್ತಾ ಇದೆ. ಒಬ್ಬ ಆಟೋ ಚಾಲಕನ ಮಿನಿಮಮ್ ಅಂದರೂ 5 kg ಬೇಕಾದರೂ ಕೂಡ ಆತನಿಗೆ ಈ ಹಿಂದೆ 2 ತಿಂಗಳ ಹಿಂದೆ ಇದ್ದಂತಹ ದರಕ್ಕೆ ಈಗಿನ ದರಕ್ಕೆ ಹೋಲಿಕೆ ಮಾಡಿದರೆ ಸರಿಸುಮಾರು 150ರಿಂದ 180 ರೂಪಾಯಿ ಏರಿಕೆ ಆಗ್ತಾ ಇದೆ. ಇದು ಸಹಜವಾಗಿ ಅವರ ನಿತ್ಯದ ಬದುಕಿನ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ಆಟೋ ಚಾಲಕರು ಈ ಹಿಂದೆ ಸಾಲು ಮನವಿಯನ್ನು ಮಾಡಿದ್ರು, ಹೋರಾಟವನ್ನು ಮಾಡಿದ್ರು, ಗ್ಯಾಸ್ಗೋಸ್ಕರ ಬಂಕ್ ಮುಂದೆ ಕ್ಯೂ ನಿಂತರು. ಇವೆಲ್ಲದರ ಇಷ್ಟಾದರೂ ಕೂಡ ಇನ್ನೂ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿಯ ಸರಿಯಾದ ರೀತಿಯ ಸ್ಪಂದನೆ ಸಿಗ್ತಾ ಇಲ್ಲ. ಇದು ಸರ್ಕಾರಿ ಬಂಕಲ್ಲಿ 93 ರೂಪಾಯಿ ಆದರೆ ಇನ್ನು ಖಾಸಗಿ ಬಂಕ್ಗಳಲ್ಲಿ ಸರಿಸುಮಾರು 130 140 ರೂಪಾಯಿ ಕೂಡ ತಗೋತಿದ್ದಾರೆ. ಇದರಿಂದ ಸಹಜವಾಗಿ ಆಟೋ ಚಾಲಕರು ಕೂಡ ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆಗಿರ್ತಕ್ಕಂಥದ್ದು ಯುದ್ಧದ ಸನ್ನಿವೇಶದಿಂದಾಗಿ, ಜಾಗತಿಕ ಆರ್ಥಿಕತೆಯ ಪರಿಣಾಮಗಳಿಂದಾಗಿ ಈ ರೀತಿ ಆಗಿದೆ ಅಂತ ಹೇಳಿದ್ರೂ ಕೂಡ ಇದು ಬೀರುವ ಪರಿಣಾಮಗಳು ಸಾಕಷ್ಟು ದಟ್ಟವಾಗಿರುತ್ತೆ ಭಾರತೀಯ ಆರ್ಥಿಕತೆಯ ಮೇಲೆ, ಜನಸಾಮಾನ್ಯರ ಬದುಕುಗಳ ಮೇಲೆ. ಯಾಕಂತಂದರೆ ಎಲ್ಲ ವಸ್ತುಗಳು ಕೂಡ ರೇಟ್ ಜಾಸ್ತಿ ಆಗುತ್ತೆ. ಪೆಟ್ರೋಲ್ ಲೀಟರ್ಗೆ 105 ರೂಪಾಯಿ 21 ಪೈಸೆ ಆಗಿದೆ. ಡೀಸೆಲ್ ದರ 93 ರೂಪಾಯಿ 10 ಪೈಸೆ ಆಗಿದೆ ಪ್ರತಿ ಲೀಟರ್ಗೆ. 3 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು ಮುಂದೆ ಹೇಗಪ್ಪ ಅನ್ನೋ ಆತಂಕ ಜನರನ್ನ ಕಾಡ್ತಾ ಇದೆ. ಜನಸಾಮಾನ್ಯರಿಗೆ ಮತ್ತೆ ತೈಲ ಬೆಲೆ ಏರಿಕೆಯ ಶಾಕ್ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಮೊನ್ನೆ ಮೋದಿ ಅವರು ಮಿತವಾಗಿ ಬಳಸಿ ಪೆಟ್ರೋಲ್ ಡೀಸೆಲ್ನ ಅಂತ ಹೇಳಿದ ಬೆನ್ನಲ್ಲೇ ಇದೀಗ
ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸದೆ ಬೇರೆ ದಾರಿಯೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಪೆಟ್ರೋಲ್ ದರವನ್ನು 105 ರೂಪಾಯಿ 21 ಪೈಸೆಗೆ ಏರಿಕೆ ಮಾಡಿದೆ. ಡೀಸೆಲ್ ದರವನ್ನು ಪ್ರತಿ ಲೀಟರ್ಗೆ 93 ರೂಪಾಯಿ 10 ಪೈಸೆಗೆ ಏರಿಕೆ ಮಾಡಿದೆ. ಸುಮಾರು 3 ರೂಪಾಯಿಗಳಷ್ಟು ಏರಿಕೆಯನ್ನು ಮಾಡಿದೆ. ತೈಲ ಬೆಲೆ ಜಾಸ್ತಿ ಆಗಿರೋದ್ರಿಂದ ಇವಾಗ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಸರಕು ಸಾಗಾಟದ ಬೆಲೆ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ಒಟ್ಟು ಆರ್ಥಿಕತೆಯ ಮೇಲೇನೆ ಪರಿಣಾಮ ಬೀರುವಂಥ ವಿಚಾರವಾಗಿದೆ. ಎಸ್, ಥ್ಯಾಂಕ್ ಯು. ದೇಶದ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಪೆಟ್ರೋಲ್ ಡೀಸೆಲ್ ದರ ಇವತ್ತಿಂದ ಏರಿಕೆ ಆಗಿರುವಂಥದ್ದು. HP ಪೆಟ್ರೋಲ್ ಬಂಕಲ್ಲಿ 4 ರೂಪಾಯಿ ಏರಿಕೆ ಆಗಿದ್ದರೆ ಇಂಡಿಯನ್ ಆಯಿಲ್ ಮತ್ತು BPCL ಅಲ್ಲಿ ಸರಿಸುಮಾರು 3.5 ರೂಪಾಯಿಯಷ್ಟು ಏರಿಕೆ ಆಗಿದೆ. ಇದು ಸಹಜವಾಗಿ ಜನಸಾಮಾನ್ಯರು ಇದರ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುತೇಕರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ನಿತ್ಯದ ಬದುಕಿನ ಮೇಲೆ ಇದು ಎಫೆಕ್ಟ್ ಆಗುತ್ತೆ ಅನ್ನೋ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಮಂದಿ ಸದ್ಯಕ್ಕೆ ಕೊಲ್ಲಿ ಯುದ್ಧ ನಡೀತಾ ಇರೋದರಿಂದ ದರ ಏರಿಕೆ ಅನಿವಾರ್ಯ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಇವತ್ತು ನಿಜವಾಗಿ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ಆಟೋ ಚಾಲಕರು. ಯಾಕೆಂದರೆ CNG ದರ 93 ರೂಪಾಯಿಗೆ ಏರಿಕೆಯಾಗಿದೆ. ಕೊಲ್ಲಿ ಯುದ್ಧ ಶುರುವಾಗುವ ಮುಂಚಿತವಾಗಿ ಅಂದರೆ ಫೆಬ್ರವರಿ 28ರಂದು ಸರಿಸುಮಾರು 56 ರೂಪಾಯಿ ಇದ್ದಂತಹ ದರ ಇವತ್ತು 93 ರೂಪಾಯಿ ಏರಿಕೆಯಾಗಿದೆ. ಬಟ್ ದುರಂತ ಏನಂದರೆ 1 kg ಗ್ಯಾಸ್ ದರ 56 ರೂಪಾಯಿ ಇದ್ದಂಥ ಸಂದರ್ಭದಲ್ಲಿ ಮೀಟರ್ಗೆ 36 ರೂಪಾಯಿ ಇತ್ತು. ಅಂದರೆ ಮಿನಿಮಮ್ ದರ 36 ರೂಪಾಯಿ ಇತ್ತು. ಇವತ್ತು 96 ರೂಪಾಯಿ ಆದರೂ ಕೂಡ ಅದೇ 36 ರೂಪಾಯಿಯಲ್ಲಿ ಆಟೋವನ್ನು ಓಡಿಸಿ ಬದುಕುವಂತಹ ಅನಿವಾರ್ಯ ಪರಿಸ್ಥಿತಿ ಇವತ್ತು ಬಡ ಆಟೋ ಚಾಲಕರಿಗಿದೆ. ಸರಿಸುಮಾರು ಮೊನ್ನೆ ಅಂದರೆ ಮೇ 1ರಂದು 1.5 ರೂಪಾಯಿ ಏರಿಕೆಯಾಗಿತ್ತು. 91 ರೂಪಾಯಿ 50 ಪೈಸೆ ಇದ್ದಂತಹ ದರ 93 ರೂಪಾಯಿ ಆಗಿತ್ತು. ಇದರಿಂದ ಸಹಜವಾಗಿ ಆಟೋ ಚಾಲಕರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆಟೋ ಚಾಲಕರು ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಈ ರೀತಿಯಲ್ಲಿ ದರ ಏರಿಕೆ ನಿಮಗೆ ಇದು ಎಷ್ಟು ಎಫೆಕ್ಟ್ ಆಗ್ತಾ ಇದೆ? ತುಂಬ ಕಷ್ಟ ಆಯ್ತಿದೆ ಸರ್. ಯಾಕಂದರೆ ಇವಾಗ ಬಾಡಿಗೆ ಬೇರೆ ಬೀಳ್ತಾ ಇಲ್ಲ. ಆಮೇಲೆ ಇನ್ನೊಂದು ಎಲ್ಲ ಅದು ಇದು ಅಂದ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಸರ್. ಈಗ ಮುಂಚೆ ಎಷ್ಟಿತ್ತು ಸರ್? ಈಗ ಎಷ್ಟಿದೆ? ಮೊದಲು 52-53 ರೂಪಾಯಿ ಇತ್ತು ಸರ್. ಒಂದು ಸಡನ್ನಾಗಿ ಒಂದು 4-5 ತಿಂಗಳಿಂದ ಈಚೆಗೆ 93 ರೂಪಾಯಿ ಆಗೈತೆ ಸರ್. ಈಗ 56 ರೂಪಾಯಿ ಇದ್ದಂಥ ದರದಲ್ಲಿ ಅವಾಗ 30 ರೂಪಾಯಿ ಮೀಟ್ರಿಗೆ. ಇಲ್ಲ ಸರ್, ಅವಾಗ 36 ರೂಪಾಯಿ ಇಲ್ಲ ಸರ್, 30 ರೂಪಾಯಿ ಇತ್ತು ಸರ್ ಮೀಟ್ರು. ಅವಾಗ 15 ರೂಪಾಯಿ 30 ರೂಪಾಯಿ ಇತ್ತು. ಇವಾಗ 36 ರೂಪಾಯಿ ಮಾಡಿರೋದು, 18 ರೂಪಾಯಿ ಮಾಡಿರೋದು. ಈಗ ಸದ್ಯದಲ್ಲಿ ಒಂದು 3-4 ತಿಂಗಳಿಂದ ಈಚೆಗೆ ಸರ್ 36 ರೂಪಾಯಿ ಮಾಡಿರೋದು. ಇಲ್ಲಿ ಸಿಬ್ಬಂದಿ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸಲು ಪ್ರಯತ್ನ ಪಡ್ತೀನಿ. ಮೇಡಮ್, ಇದು ಯಾವಾಗ ಏರಿಕೆ ಆಯಿತು? ಮಾತಾಡಂಗಿಲ್ಲ, ಬೈತಾರೆ. ಓಕೆ, ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಬಟ್ ಇಲ್ಲಿ ಸದ್ಯಕ್ಕೆ ಆಟೋ CNG ದರ ಏನಿದೆ ನೋಡ್ತಾ ಇರುವ 93 ರೂಪಾಯಿ ಆಗಿದೆ. ಇದರಿಂದ ಆಟೋ ಚಾಲಕರ ನಿತ್ಯದ ಬದುಕಿನ ಮೇಲೆ ಇದು ಎಫೆಕ್ಟ್ ಆಗ್ತಾ ಇದೆ. ಒಬ್ಬ ಆಟೋ ಚಾಲಕನ ಮಿನಿಮಮ್ ಅಂದರೂ 5 kg ಬೇಕಾದರೂ ಕೂಡ ಆತನಿಗೆ ಈ ಹಿಂದೆ 2 ತಿಂಗಳ ಹಿಂದೆ ಇದ್ದಂತಹ ದರಕ್ಕೆ ಈಗಿನ ದರಕ್ಕೆ ಹೋಲಿಕೆ ಮಾಡಿದರೆ ಸರಿಸುಮಾರು 150ರಿಂದ 180 ರೂಪಾಯಿ ಏರಿಕೆ ಆಗ್ತಾ ಇದೆ. ಇದು ಸಹಜವಾಗಿ ಅವರ ನಿತ್ಯದ ಬದುಕಿನ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ಆಟೋ ಚಾಲಕರು ಈ ಹಿಂದೆ ಸಾಲು ಮನವಿಯನ್ನು ಮಾಡಿದ್ರು, ಹೋರಾಟವನ್ನು ಮಾಡಿದ್ರು, ಗ್ಯಾಸ್ಗೋಸ್ಕರ ಬಂಕ್ ಮುಂದೆ ಕ್ಯೂ ನಿಂತರು. ಇವೆಲ್ಲದರ ಇಷ್ಟ ಆದರೂ ಕೂಡ ಇನ್ನೂ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿಯ ಸರಿಯಾದ ರೀತಿಯ ಸ್ಪಂದನೆ ಸಿಗ್ತಾ ಇಲ್ಲ. ಇದು ಸರ್ಕಾರಿ ಬಂಕಲ್ಲಿ 93 ರೂಪಾಯಿ ಆದರೆ ಇನ್ನು ಖಾಸಗಿ ಬಂಕ್ಗಳಲ್ಲಿ ಸರಿಸುಮಾರು 130-140 ರೂಪಾಯಿ ಕೂಡ ತಗೋತಿದ್ದಾರೆ. ಇದರಿಂದ ಸಹಜವಾಗಿ ಆಟೋ ಚಾಲಕರು ಕೂಡ ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆಗಿರ್ತಕ್ಕಂಥದ್ದು ಯುದ್ಧದ ಸನ್ನಿವೇಶದಿಂದಾಗಿ, ಜಾಗತಿಕ ಆರ್ಥಿಕತೆಯ ಪರಿಣಾಮಗಳಿಂದಾಗಿ ಈ ರೀತಿ ಆಗಿದೆ ಅಂತ ಹೇಳಿದ್ರೂ ಕೂಡ ಇದು ಬೀರುವ ಪರಿಣಾಮಗಳು ಸಾಕಷ್ಟು ದಟ್ಟವಾಗಿರುತ್ತೆ ಭಾರತೀಯ ಆರ್ಥಿಕತೆಯ ಮೇಲೆ, ಜನಸಾಮಾನ್ಯರ ಬದುಕುಗಳ ಮೇಲೆ. ಯಾಕಂತಂದರೆ ಎಲ್ಲ ವಸ್ತುಗಳು ಕೂಡ ರೇಟ್ ಜಾಸ್ತಿ ಆಗುತ್ತೆ. ಪೆಟ್ರೋಲ್ ಲೀಟರ್ಗೆ 105 ರೂಪಾಯಿ 21 ಪೈಸೆ ಆಗಿದೆ. ಡೀಸೆಲ್ ದರ 93 ರೂಪಾಯಿ 10 ಪೈಸೆ ಆಗಿದೆ ಪ್ರತಿ ಲೀಟರ್ಗೆ. 3 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು ಮುಂದೆ ಹೇಗಪ್ಪ ಅನ್ನೋ ಆತಂಕ ಜನರನ್ನ ಕಾಡ್ತಾ ಇದೆ.